ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೀನಿ ನೋಡ್ರಿ. ಬನ್ರಿ ಇವತ್ತು ವಿಡಿಯೋ ಹೆಂಗೆ ನಡಿತೈತಿ ಅಂತ ನೋಡೋಣ್ರಿ. ನೋಡ್ರಿ, ನಿನ್ನೆ ನಮ್ಮ ಮನೆಯವರು ಕಾಲಿಗೆ ಏನೋ ಒಂದು ಪೆಟ್ ಮಾಡ್ಕೊಂಬಂದ್ಬಿಟ್ಟಾರಿ. ಅದು ಯಾವ್ದಕ್ಕೆ ಹಂಗಾತು ಯಾವ್ದಕ್ಕೆ ಹಂಗಿಲ್ಲ ಮಾಡ್ಕೊಂಬಂದ್ಬಿಟ್ಟಾರ ನೋಡ್ರಿ. ಅಲ್ಲ ರೀ, ಹೆಂಗಾತದ? ಅದು ಬಡ್ಡಿ ವರ್ಷ ಹೊತ್ನಾಗ ಆಗ್ತದೆ ಕಾಲ ಮೇಲೆ. ಏನು ಬಡ್ಡಿ ಹೊಸ ಹೊತ್ನಾಗ ಆತ ಅದು? ನೋಡ್ರಿ ಫ್ರೆಂಡ್ಸ್, ಹಿಂದಲ್ಲೇ ದವಾಖಾನೆಗೆ ಹೋದ್ವಿ. ಎಕ್ಸ್ರಾ ತೆಗೆದ್ರೆ ಒಳಗೆ ಏನು ಏನು ಪೆಟ್ಟಾಗಿಲ್ಲ. ಸ್ವಲ್ಪ ಏಟು ಬಿದ್ದತ್ತಲ್ಲ, ಬಾವು ಬಂದತ್ತದ. ಮತ್ತು ಇಂಜೆಕ್ಷನ್ ಮಾಡಿದ್ರೆ ಗುಳಿಗೆ ಕೊಟ್ರೆ ಸ್ವಲ್ಪ ಬಾವು ಕಮ್ಮಿ ಐತಿ. ನೋಡ್ರಿ, ಅಷ್ಟು ಬೇಜಾರಾಗ್ಬಿಟ್ಟೈತೆ ನೋಡ್ರಿ ನನಗಂತೂ. ಹಿಂಗೆ ತೆರ ಮಾಡ್ಕೊಂಬಂದಾರ ನೋಡ್ರಿ. ಅದು ನೋಡಿ ಹುಷಾರಾಗಿ ಮಾಡಲಿಲ್ಲನ? ಹುಷಾರೇ ಮಾಡಿವಿ. ಮತ್ತು ನೋಡಿ ಟೈಮ್ ಅದು ಏನು ಹೆಂಗಾತ ಏನೋ ಆಗ್ಬಿಡ್ತದೆ. ನಾನು ಹುಷಾರೇ ಮಾಡ್ಕೊತೀನಿ ದಿವಸ. ಮತ್ತು ಹುಷಾರೇ ಮಾಡ್ಕೊಂತ ಹೊಂಟೀವಿ ಕೆಲಸನ. ಅದು ಇವತ್ತು ಹೆಂಗಾತ ನಿನ್ನೆ ಅದು ಮಧ್ಯಾಹ್ನ ಒಂದು 12 ಗಂಟೆಗೆ ಆಗೈತೆ ಅದು. 12 ಗಂಟೆಗೆ ಆಗೈತಿ. ನಾ ಊಟಕ್ಕೆ ಫೋನ್ ಹಚ್ಚಿದ್ನಲ್ಲ, ಅವಾಗ ಆಗಲೇ ಆಗಿತ್ತಾನ? ಅವಾಗ ಆಗಿತ್ತು. ದವಾಖಾನೆಗೆ ಹೋಗಿದ್ವಿ ಅವಾಗ. ಅದಕ್ಕೆ ಮತ್ತು ನೀನು ಊಟ ಮಾಡಿಬಿಡು, ನಾವು ಬರೋದಿಲ್ಲ, ಇಲ್ಲೇ ಊಟ ಮಾಡ್ತೀವಿ ಅಂತ ಹೇಳಿದ್ದೀನಿ. 2 ಗಂಟೆ ಆಗೈತ್ರಿ. 2 ಗಂಟೆ ಆಗೈತಿ. ಯಾಕೆ ಇನ್ನು ಊಟಕ್ಕೆ ಬರೋವಲ್ಲ ಅಂತ ದಾರಿ ಕಾಯ್ಕೊಂತ ಕುಂತೀನಿ ರೀ. 2 ಗಂಟೆ ಆಗೈತಿ. ಫೋನ್ ಹಚ್ಚೀನಿ, ಒಟ್ಟು ಹೇಳವಲ್ಲ ಏನಿಲ್ಲ. ಕೆಲಸ ಐತಿ, ಬರೋಲ್ಲ, ಕೆಲಸ ಐತಿ, ನೀವು ಊಟ ಮಾಡಂತ ಹೇಳಕತ್ತೇನೆ ರೀ. ಹೇಳ್ದಿಲ್ಲ? ಏನಂದು ಮತ್ತು ಇದು ಕಾಲಿಂದ ಹೇಳಿದ್ರೆ ನೀನು ಹೇಳಿ ಬೂಲ್ ಇಟ್ಕೊಂತ ನನಗೆ ಹೇಳಲ್ಲ ಅವನು. ಸಾಯಂಕಾಲ ಬಂದು ಹೇಳಿದ್ರೆ ಆತ ಮನೆಗೆ ಹೋಗಿ ಅಂತೇಳಿ. ಅದಕ್ಕೆ ಹಂಗಾಗಿ ಅಲ್ಲೇ ಊಟ ಮಾಡಿಬಿಡಂಬಂದು ನಾವು ರವಿ. ಅಲ್ಲೇ ಖಾನಾವಳಿಗೆ ಊಟ ಮಾಡಿ ಗುಳಿಗೆ ತಗೊಂಡು ಒಂದು ತಾಸು ಅಲ್ಲೇ ಮುಖಂಡು ರೆಸ್ಟ್ ಮಾಡಿದ್ವಿ. ಮಕ್ಕಳಿಗೆ ರವಿ ಅಣ್ಣ ಹೇಳ್ಯಾನ್ರಿ ನನಗೆ, ಅಕ್ಕರ ಕೆಲಸ ಬಂದೈತ್ರಿ ನಮ್ಗೆ, ಕೆಲಸ ಮಾಡಕತ್ತೀವಿ, ಅರ್ಜೆಂಟ್ ಇತ್ತು ಒಂದು ಸ್ವಲ್ಪ ಕೆಲಸ ಮಾಡಕತ್ತೀವಿ, ನೀವು ಊಟ ಮಾಡಿಬಿಡ್ರಿ ಅಕ್ಕರ ಅಂತಂದು ಹೇಳ್ಯಾನ್ರಿ ರವಿ ಅಣ್ಣ. ಅವಾಗ ನಂಬಿನ್ರಿ. ನಾ ಫಸ್ಟ್ ಗೊತ್ತಿತ್ತು ಅವ್ರು ಏನಾರು ಮಣಿಕೆ ನನಗೆ ತನ್ನದ. ಏನು ಮಾಡಕ್ಕೆ ನೋಡ್ರಿ, ಹಿಂಗೆ ಥರ ಮಾಡ್ಕೊಂಡು ಕುಂತು ಬಿಡ್ತಾನ್ರಿ. ಈಗ ಗುಳಿಗೆ ಇದಾವಲ್ಲ, ಗುಳಿಗೆ 2-3 ದಿವ್ಸ ಗುಳಿಗೆ ಇದ ಒಂದು ಬೇಜಾರು ನೋಡ್ರಿ. ಇಂದ ಬೇಜಾರು ರೀ ನನಗೆ. ಯಾಕಂತಂದ್ರೆ ಹಿಂಗೆ ಕಾಲ್ಗಾರ ಕೈಗಾರ ಏನಾರ ಒಂದು ಪೆಟ್ಟು ಮಾಡ್ಕೊಂತಾನ್ರಿ ಆತ. ಅವಾಗೆಲ್ಲ ಮಿಷನ್ನಾಗ ಸ್ವಲ್ಪ ಕೆಲಸ ಮಾಡೋ ಹೊತ್ನಾಗ ಇದಾಗಿ ಇದಾಗೈತ್ರಿ. ಈ ಮತ್ತೆ ಕಾಲು ಮಾಡ್ಕೊಂಡು ಕುಂತ್ಕೊಂಡನ್ರಿ. ನಿನ್ನೆ ಅವು 6 ಗಂಟೆಗೆ ನೀರು ಬಂದವ್ರಿ. ನೀರೆಲ್ಲ ತುಂಬವಾದವು. 6-6:30 ಬಂದ್ರಿ ಮನೆಗೆ. ಕುಂಟ್ಗಂತ ಬಂದ್ರಿ. ಅದ ತುಂಬಿ ನಿಂತ್ಕೊಂಡಿನ್ರಿ. ನೀರು ಅಷ್ಟು ತುಂಬಿಸವ ಆದವು. ನಡ್ಕಂತ ಬಂದ್ರಿ ಮೆಲ್ಲಕ್ಕೆ. ಎದಕ್ಕಂತ ಕೇಳಿದ್ರಿ, ಹಿಂಗೆ ತೆರಿ ಹೇಳ್ಯಾನ್ರಿ. ತೋರಿಸ್ ನೋಡ್ರಿ ಕಾಲು ಹೆಂಗಾಗೈತೆ ಅಂತಂದು. ನೋಡ್ರಿ ಕಾಲು ನೋಡ್ರಿ, ಇಲ್ಲಿ ಹೆಂಗಾಗೈತೆ ನೋಡ್ರಿ ಕಾಲು. ಎಷ್ಟು ದಪ್ಪದ್ರಾಗೈತೆ ನೋಡ್ರಿ ಅದು. ಇಲ್ಲಿ ನೋಡ್ರಿಗ ಅದು ಕರೆಕ್ಟ್ ಎಲ್ಲಿ ಇಲ್ಲಿಗೆ ಬಿದ್ದೈತೆ ಅಂದೆ. ಅದು ಹೆಂಗೆ ಕಟ್ಟಕತ್ತಿದ್ದಿ? ಹೆಂಗಿಲ್ಲ ಇದ್ರನ ಯಾರಲ್ಲಿ ಇದ್ರ ಕಟ್ಟಿದ್ದು ಬಡ್ಡಿನ. ಅದು ಗಾಡಿ ಮುಂದಕ್ಕೆ ದಬ್ಬ ಕಟ್ಟಿದ್ವಲ್ಲ, ಅದು ಸಿಕ್ಕೊಂಬಿಡ್ತಾರೆ ಕಾಲು. ಅದು ಹಿಂಗೆ ದಬ್ಬದೈತಲ್ಲ, ಬಡ್ಡಿ ಹಾಕಿ ಹಿಂಗೆ ಒಳಸೋದೈತಲ್ಲ, ಅದು ಸಿಕ್ಕೊಂಬಿಡ್ತಿ. ಹಿಂಗೆ ಈಚೆಗೆ ಹೊಡಿತದೆ ಕಾಲು. ಹಿಂಗೆ ಮ್ಯಾಕೆ ಹಚ್ಚಿದಾಗ ಇಲ್ಲಿ ಏಟು ರಿಕ್ಕಾಗಿಬಿಡ್ತದೆ. ಅಲ್ಲ ಹೆಂಗಾರ ತಡ್ಕೊಂಡಿದ್ದಿ? ಒಂದು ತಾಸು ತನ ಒಟ್ಟು ಇದನ್ನೇ ಇದ್ದಿಲ್ಲ ನನಗೆ. ತ್ರಾಸಾಗಿತ್ತು. ಮತ್ತೆ ಹಂಗ ದವಾಖಾನೆ ಕರ್ಕೊಂಡು ಹೋದ್ರನ್ನ? ನಿಂದ್ರಕ್ಕೆ ಬರೋಲ್ಲ ಅದು. ಅಯ್ಯೋ ಪಾಪ. ಮತ್ತು ಒಂದು ಸ್ವಲ್ಪ ಕುಂತು ನೀರು ಪಂದು ಕುಡಿದು ಆದರೆ ಎದ್ದಕ್ಕಾಗಲ್ಲ. ಅವಾಗ ಕೈಯಾಗಿ ಎತ್ತಿ ಗಾಡಿ ಮೇಲೆ ಕುದಿಸಿದ ಮತ್ತು ಹಿಂದೆಲ್ಲ ಹೋಗಿ ದವಾಖಾನೆಗೆ ಹೋಗಿ ಎಕ್ಸ್ರೇ ಮಾಡಿದ್ದೆ. ಮತ್ತೆ ಹಂಗೆ ಕರ್ಕೊಂಡೋದ್ರನ್ನ? ಎದ್ದಕ್ಕಾಗಲ್ಲ ಅದು. ಮತ್ತು ಒಬ್ಬ ಏನು ಭಾಳದಾಗೈತೆ, ನಾನು ಕರ್ಕೊಂಡು ಬಾ ಅಂತೇಳಿ ಎತ್ತಿ ಕ್ಯಾಸ್ ಗಾಡಿ ಕುದಿಸ್ಕೊಂಡು ಕರ್ಕೊಂಡು ಹೋಗೋದು ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ, ಇದಕ್ಕೆ ದವಾಖಾನೆಗೆ.
ಕರ್ಕೊಂಡೋಗಿ ಮತ್ತೆ ಅಲ್ಲೇ ಒಂದು ತಾಸು ಅದು ಚೀಟಿ ಮಾಡಿಸೋದು ಅದು ಇದು ಅಂತೇಳಿ ಭಯಂಕರ ಗದ್ಲಿತ್ತ ದವಾಖಾನೆ ಮತ್ತು ಎಕ್ಸ್ರೇ ಮಾಡಿಸಿ ತೋರಿಸಿದ್ವಿ. ಎಕ್ಸ್ರೇದಾಗ ಎಲ್ಬಿಗೆ ಏನಾಗಿಲ್ಲ, ಸ್ವಲ್ಪ ಏಟು ಬಿದ್ದತ್ತಲ್ಲ, ಬಾವು ಬಂದಿರ್ತದ ಅಂತ ಡಾಕ್ಟ್ರು. ಮತ್ತು ಆಮೇಲೆ ಚೂಜಿ ಮಾಡಿದೆ. ಚೂಜಿ ಮಾಡಿ ಒಂದು 4 ದಿವಸ ಗುಳಿ ಕೊಟ್ಟನ. ಗುಳಿ ತಗಂತ ಹೋಗ್ಬೇಕು ಈಗ 4 ದಿವಸ. ನಿನ್ನೆ ಭಾಳ ಆಗ್ತದೆ, ಇವತ್ತು ಕಮ್ಮಿ ಆಯ್ತು ಬಾವು. ಗುಣಾಂಜನ ಏನು ಮಾಡ್ಕೊಂಡ್ ಕುಂದಿರ್ತಪ್ಪ ಯಪ್ಪ. ನನಗಂತೂ ಬೇಜಾರಾಗ್ಬಿಟ್ಟೈತೆ ನೋಡಿ ನಿನ್ನ ಕಾಲು ನೋಡ್ಕಿಸಿ. ಅದೇ ಮತ್ತು ಕೆಲಸ ಮಾಡೋದು ಹಾಕಿರ್ತಾವೆ ಯಾರಾದ್ರೆ. ಮತ್ತು ಎಲ್ಲ ಹುಷಾರಿಂತ್ರ ಮಾಡ್ಬೇಕಂತ ಕೆಲಸನ. ಅದು ಹೆಂಗಾತೇನೋ ನನಗೆ ತಿಳಿಲಾರ್ದಂಗೆ ಆಗ್ತದೆ. ಒಟ್ಟು ಒಂಥರ ಕಣ್ಮಾಸಕದಾಗ ಆಗ್ಬಿಟ್ಟೈತೆ ಅದು ಎಲ್ಲ. ಅಷ್ಟಕ್ಕೆ ಎಲ್ಲ ಸ್ವಲ್ಪ ಖಾಲಿ ಪೆಟ್ಟಾಗಿ ಇದಾಗೈತಿ ಬಾರಪ್ಪ. ಇಲ್ಲಿಕಂದ್ರೆ ದೇವ್ರ ಪುಣ್ಯದಿಂದ ಇದಿಲ್ಲ. ದೇವ್ರಕ್ಕಾದ ನಿನ್ನೆ ನಮ್ಗೆ ನಮ್ಮನ್ನು ಇದಿಲ್ಲ, ಸಾಯಿಬಾಬನ ಕಾದ ನಮ್ಮನ್ನು, ಹೌದಿಲ್ಲ? ಸಣ್ಣ ಓದ್ತಾನ ಇದು ಎಲ್ಬೋ ಮುರಿಬೇಕು ಹಂಗೆ ಕೈಗಿರ್ತಾನೆ. ಬಾಬಾ ಹಂಗ ಎಲ್ಲರೂ ಬಂದ್ರ ಮಿಷನ್ ಬಂದ್ ಮಾಡಿ ಬಂದ್ಬಿಟ್ಟಿದ್ದಾರ. ಮಿಷನ್ ಬಂದಿದ್ವು ಎರಡು ಅಡ್ಡಿ ಕಟ್ಟಿ ಇನ್ನೇನು ಮುಂದೆ ಗೊತ್ತಾಗತ್ತಿದ್ವಿ. ಅವಾಗ ಆಗ್ತದೆ. ಗಾಬರಿ ಆಗ್ಬಿಟ್ರಿ ಎಲ್ಲಾರು ಬಂದು ಐಸ್ ತಗೊಂಬಂದ್ರು ಸೌಕರ್ ಮನೆಗೆ ಹೋಗಿ. ಒಂದು ಐಸ್ ಹಾಕಿ ತಿಕ್ಕಿದ್ವಿ. ಆದ್ರೆ ದವಾಖಾನೆಗೆ ಹೋಗಿ ಅಂತೇಳಿ ಮತ್ತೆ ಕಳ್ಸಿದ್ವಿ. ಹಣೆ ಬರಕ್ಕೆ ನಮ್ಮ ಹಣೆ ಬರಕ್ಕೆ ಮನ್ಯಾಗ ತಂದು ಅದು ಫ್ರಿಜ್ ಇಲ್ಲ, ಸುಡುಗಾಡಿ ಇಲ್ಲ, ತಗೊಂಬಂದು ಇಲ್ಲರ ನಾವರ ಮಾಡಕ್ಕೆ. ಅದು ಮನೆ ಫ್ರಿಜ್ ಇದ್ರೆ ಅದು ಐಸ್ ಏನೋ ಹಾಕಿ ತಿಕ್ತಾರಂತ ಹಂಗತ್ತರ ಬರುತ್ತೆ. ಅದು ಇಲ್ಲ ಮನ್ಯಾಗ. ಏನು ಮಾಡಕ್ಕೆ ನೋಡ್ರಿ. ಆ ಫ್ರಿಜ್ ಇದ್ದ ಅವ್ರ ಮನ್ಯಾಗ ಐತಲ್ಲ ಫ್ರಿಜ್, ಸಾವ್ಕಾರ ಮನ್ಯಾಗ. ಅದು ಹೆಂಗಿರ್ತದ ಒಳಗೆ ಐಸ್ ಅಂದ್ರೆ ಏನು? ಐಸ್ ಬರೋ ತಿಂತಲ್ಲ, ಐಸ್ ಬರ್ತಾವಲ್ಲ, ಅದು ಸೇಮ ವೈಟ್ ಇರ್ತದೆ. ಕಬ್ಬಿನಾಗ ಹಾಕ್ತಾರಲ್ಲ ಅದ ಐಸ್. ಕಬ್ಬಿನ ಹಾಲಿಗೆ ಹಾಕಿಲ್ಲ ಅದ ಐಸ್. ಕಣ್ಣಿ ಇಂಥ ನಾವು ತಿನ್ನ ಐಸಲ್ಲಿ ಇಲ್ಲಿ ಬರ್ತಾವಲ್ಲ ಬೇರೆ. ಅಂಥದ್ದೊಂದು ಐಸ್ ತೊಗೊಂಬಂದ್ರೆ ಚಿಕ್ಕಿಗೆ ಹಾಕ್ಯದ. ಚಿಕ್ಕಿಂದ ಸ್ವಲ್ಪ ಹೊತ್ತು ಕುಂತು ಆಮೇಲೆ ದವಾಖಾನೆ ಹೋಗಿ ಮತ್ತೆ. ಈ ಥರ ನೀನು ಜಗ್ಗ ಮಾಡ್ಕೊಂಡಿನಿ. ಇದು ಒಂದಂದ್ರೆ ಇದು ಒಂದಲ್ಲ. ಇದು ಐತಲ್ರಿ, ಮೊನ್ನೆ ಜಗ್ಗಿ ಬ್ಯಾನಿಗಿತ್ತು ಫ್ರೆಂಡ್ಸ್, ನಿಮಗೆ ಹೇಳಕ್ಕೆ ಇದು ಇಲ್ರಿ, ಅದು ಜಗ್ಗಿ ಬ್ಯಾನಿಗಿತ್ತದ ಅದಿಲ್ಲ. ಇವಂತ ಗುಣ ಆತನ ಯಾವಾಗ ಸ್ವಲ್ಪ ಬ್ಯಾನ್ ಆಗುತ್ತದ, ಸ್ವಲ್ಪ ಬ್ಯಾನ್ ಆಗುತ್ತದೆ. ಬ್ಯಾನ್ ಆಗುತ್ತಲ್ಲ, ಜಾಸ್ತಿ ವಜನ್ ಎತ್ತಾಡ್ಬಿಟ್ರೆ ಬ್ಯಾನ್ ಆಗುತ್ತೆ. ಏನು ಮಾಡೋಕೆ ನೋಡ್ರಿ. ಅದ್ರಾಗ ಮಾಡ್ಕೊಂಡು ಹೋಗಿ ಏನು ಮಾಡೋಕ್ಕಿಲ್ಲ ಬಿಡೋಕ್ಕಿಲ್ಲ. ಈಗ ನಮ್ಮ ಕೆಲಸ ಇರೋದದ ಈಗ. ಮತ್ತು ಈ ಬಡಿಗೆರ್ ಮಂದಿ ಕೆಲಸನ ಅದಲ್ರಿ, ಹೌದಿಲ್ಲ? ಇವು ಬಡಿಗೆರ್ ಮಂದಿ ಬಡ್ಗಿತನ ಮಾಡೋ ಕೆಲಸದಾಗ ಇವು ಮಾಮೂಲಿನ. ಮತ್ತು ಮೊನ್ನೆಸಿನ ಕೈ ಭಾಳ ಪೆಟ್ಟು ಮಾಡ್ಕೊಂಡಿದ್ದ ಆತ್ನ. ಮಾಡ್ಕೊಂಡಿದ್ದ. ನಮ್ಮ 5ನೇ ಫ್ರೆಂಡ್ಸ್ ಇವ್ರ ತಮ್ಮ ಆತ್ನ ಹಂಗೆ ಪೆಟ್ಟು ಮಾಡ್ಕೊಂಡ್ರಿ ಕೈಗೆ. ಆದರೂ ನೀನು ಹುಷಾರದಿಂದ ಮಾಡಪ್ಪ ಯಪ್ಪ. ನೋಡು ಹುಷಾರದಿಂದ ಮಾಡ್ಬೇಕಂತಂದ್ರೆ ಈಗ ದುಡಿಯತ್ತ ನೀನ ಒಬ್ಬತ್ನ ಈ ಮನ್ಯಾಗ. ನೀನೇ ಈ ಥರ ಏನಾರು ಕಾಲಿಗೆ ಕೈಗೆ ಪೆಟ್ಟು ಮಾಡ್ಕೊಂತಂತಂದ್ರೆ ನಾವು ಇಲ್ಲಿ ಹೆಣ್ಮಕ್ಳು ಏನು ಮಾಡ್ಬೇಕು? ಇನ್ನಿಲ್ಲಿದ್ದು ಏಕ ಹಿಂಗೆ ಹತ್ಕಂತ ಕುಂತ್ಕೊಂಡ್ರಿ, ಊಟ ಕೂಡ ಮಾಡಿಲ್ಲ ಇವತ್ತು. ಇನ್ನೂ ಇಷ್ಟತ್ತಾದ್ರೂ ನೀರು ಹಿಡ್ಕೆ ಆಗೈತಿ, ನೀರು ಕುಡಿಯೋದ, ನೀರು ಕುಡ್ದಿಲ್ಲ, ನೀರು ಕೂಡ ಕುಡ್ದಿಲ್ಲ ನೋಡಿ ಇವತ್ತು. ಹೇಳ್ಬೇಡ, ಏನಾಗಿಲ್ಲ. ದೊಡ್ಡ ದೇವ್ರಕ್ಕದನ ನಮ್ಮನ್ನು. ನಿನ್ನೆ ದೇವ್ರಕ್ಕದನ್ರಿ ನೋಡ್ರಿ. ಅದು ಕಪ್ಪಗಾಯ್ಬಿಟ್ಟೈತಿ ರೀ ಅದು. ನೋಡಿದ್ರ ಒಟ್ಟು ಅಂತೈತಿ ನನಗಂತ್ರ. ಕರೆ ಅಂದ್ರೆ ದದ್ರ ಆಗ್ಬಿಟ್ಟೈತಿದ. ರಾತ್ರಿ ಅಷ್ಟೈತಿ, ಇನ್ನೂ ಕಮ್ಮಿ ಆಗೈತಿ. ಅಲ್ಲ ಇನ್ನೊಂದು 2 ಐಸ್ಗ ಅಂತವರ ಇಸ್ಕೊಂಬಂದ್ಬಿಡ್ಬೇಕಿಲ್ಲ. 1 2 ಮನೆಗೆ ಹೋಯ್ತೀನಿ ಕೊಡ್ರಿ ಅಂತ. ಈಗ ಬರಂಗಿಲ್ಲ ಅದು, ಹಿಂದಲ್ಲಿ ಯಾವಾಗ ಆಗ್ಬೇಕು ಐಸ್. ಈಗ ಬರಂಗಿಲ್ಲ, ಈಗ ನಡಗಿಲ್ಲ ಅದು. ಸುಮ್ಮನೆ ಗುಳಿಗೆ ಅನ್ಕೊಟ್ರಲ್ಲ, ಅದು ಗುಳಿಗೆ ಮೇಲೆ ತಗೊಂತ ಹೋಗ್ಬೇಕು. ಈಗ ಅದು ಏಟ್ ಬಿದ್ದುಗಳನ್ನ ಐಸ್ ಹಾಕಿ ತಿಕ್ಕಿದ್ರೆ ಸರಿತಿತ್ತದ. ಈಗ ಬರಂಗಿಲ್ಲ ಅದು. ಯಪ್ಪ
ಏನು ಮಾಡಿಕೆ ಬೇಡಪ್ಪ ಯಪ್ಪ, ಹುಷಾರಾಗಿ ಕೆಲಸ ಮಾಡಿ ನೀನು. ಯಾಕಂತಂದ್ರೆ ಟೈಮ್ ಸುಮಾರು ಇದ್ದಾಗ ಇದಿಲ್ಲ, ನಮ್ಮ ಟೈಮ್ ಭಾಳ ಭಾಳ ಅಂದ್ರೆ ಭಾಳ ಸುಮಾರು ಐತ್ರಿ ಈಗ ನಮ್ಮ ಟೈಮ್. ಹೌದಿಲ್ಲ? ಈ ಟೈಮ್ನಾಗ ನಾವು ಎಷ್ಟು ಹುಷಾರದಿಂದ ಇರ್ಬೇಕಂದ್ರೆ ಅಷ್ಟು ಹುಷಾರದಿಂದ ಇರ್ಬೇಕು. ಆ ಸಾಯಿಬಾಬನ ನಿನ್ನ ಕಾಪಾಡ್ಯಾನ. ಏನ್ರಿ ಬಗನ ಇನ್ನೊಂದು ಸ್ವಲ್ಪ ಏನಾರು ವಜ್ಜೆ ಗಿಜ್ಜಾಗಿ ಕಾಲಿಗೆ ಒಳಗೆ ಎಲ್ಬಿಗೆ ಪೆಟ್ಟಾತಂದ್ರೆ ಹೆಂಗ್ರಿ ನಮ್ಮ ಬಾಳೆ ಮುಂದೆ? ಈ ಥರ ಮಾಡ್ಕೊಂಡ್ ಕುಂತಾನ ನೋಡ್ರಿ ಐತೆ. ಅದೊಂದು ಅಂಥ ಟೈಮ್ ರೀ ಅದು. ಆತ್ನ ನಾನು ನೀನು ಬೇಕಂತ ಮಾಡ್ಕೊಂಡಿ ಅಂತ ಅನ್ನಲ್ಲ. ಅದೊಂದು ಟೈಮ್, ಅದು ಸದ್ಯ ಹಟ್ಟಕ್ಕೆ ಸರಿ ಹೋತಲ್ಲ ಅಷ್ಟೇ ಸಾಕು. ಇನ್ನು ಎಲ್ಲಿ ತನಕ ಕಾಡ್ತೇನಿದೆ ನಮ್ಗೆ. ಇರಲಿ ಲಾಸ್ಟ್ ಕೈ ಬಿಡುತ್ತಲ್ಲ ಕೈ ಕಾಡಿ ಎಷ್ಟು ದೇವ್ರ ಪರೀಕ್ಷೆ ಹಚ್ಚಿದ್ದಾನಪ್ಪ ನಮ್ಮನ್ನು. ಅದಿಲ್ಲ ಹೇಳ್ತದೆ ಈಗ ನಮ್ಮ ಮನುಷ್ಯರು ಕಳ್ಳಾರ್ದ ಮರಕ್ಕೆ ಕಾಡೋದಿಲ್ಲ ಅಷ್ಟ. ಇದ ಒಂದು ಬೇಜಾರಪ್ಪ ಅಪ್ಪ ನನಗಂತ್ರ. ಊಟಕ್ಕೆ ಸ್ವಲ್ಪ ನುಚ್ಚು ತಂದು ಕೊಟ್ರಿ. ಈಗ ಸ್ವಲ್ಪ ಅನ್ನ ಹಂಗೆ ಮಾಡೀನಿ, ಚಜಕ್ದಂಗೆ ಇದು ಸಿರ್ದಂಗೆ ಮಾಡೀನಿ. ಸ್ವಲ್ಪ ಉಪ್ಪಿಟ್ಟು ಮಾಡೀನಿ. ಅದೊಂದು ಸ್ವಲ್ಪ ಕಾವಿಂದು ಊಟ ಮಾಡ್ಬೇಕಂತ, ಅದಕ್ಕಂದ್ರೆ ಜಲ್ದಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತಂತ ಹಂಗಾಗಿ ಮಾಡೀನಿ. ಬರ್ರಿ ಊಟಕ್ಕೆ ಕೊಡ್ತೀನಿ ಬರ್ರಿ ನಮ್ಮ ಮನೆಯವ್ರಿಗೆ. ಸರಿ ಮಾಡಿದ. ಊಟ ಮಾಡಿ ಗುಳಿಗೆ ತಗೊಂಬಿಡು. ಒಂದು ನೋಡ್ರಿ, ನಿನ್ನಿಲ್ಲಿದ್ದಂತ್ರ ಜಗ್ಗಿ ಬೇಜಾರಾಗ್ಬಿಟ್ಟೈತೆ ನೋಡ್ರಿ ನನಗಂತ್ರ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡ್ಕೊತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಬಾಯ್ ರೀ. ಈ ಥರ ಮಾಡ್ಕೊಂಡು ಕುಂತಾರೆ ನೋಡ್ರಿ, ನನಗಂತ್ರ ಜಗ್ಗಿ ಬೇಜಾರಾಗೈತ್ರಿ ಇವತ್ತು.